ನಿನಗೂ ಬುದ್ಧಿ ಇಲ್ವಾ ವಾಸು? ಹಾಗೆಲ್ಲ ಮನೆಗೆ ಬಂದು ಮಗುನ ತಗೊಂಡು ಹೋಗೋದಂದ್ರೆ ತಮಾಷೆನಾ? ಜೈಲ್ ಕಂಬಿ ಎಣಿಸ್ಬೇಕಾಗುತ್ತೆ. ಏನು ಅನ್ಕೊಂಡಿದ್ದಾನ ಅವನು? ಹಲೋ ಸುಧಾಕರ್. ಹೇಳಿ ಸುನೀತಾ. ಬ್ಯಾಡ್ ನ್ಯೂಸ್. ದೇವ್ಕಿ ಮಗುನ ರಘು ಎತ್ಕೊಂಡು ಹೋಗಿದ್ದಾನೆ. ವಾಟ್? ರಘು ಮಗುನ ಎತ್ಕೊಂಡು ಹೋಗಿದ್ದಾನ? ಯಾವಾಗ? ಒಂದು ಅರ್ಧ ಗಂಟೆ ಮೊದಲು ಅನ್ಸುತ್ತೆ. ನಾನು ಇಲ್ಲಿಂದಲೇ ಆಫೀಸ್ಗೆ ಹೋದೆ. ಸ್ವಲ್ಪ ಹೊತ್ತಿನಲ್ಲೇ ದೇವ್ಕಿ ಫೋನ್ ಬಂತು. ರಘುನೇ ಹೇಳ್ತಾನೆ. ಯಶೋದ ಮಾತೆ ಅವನಿಗೆ ವೇದವಾಕ್ಯ. ಅದು ನಿಜಾನೇ, ತುಂಬ ಬದಲಾಗಿದ್ದಾನೆ. ಒಂದು ಕೆಲಸ ಮಾಡಿ, ಇವತ್ತು ಏನೇನಾಯಿತು ಅಂತ ನನಗೆ ಡೀಟೇಲ್ಸ್ ಕೊಡಿ. ನಾನು ನೋಟ್ ಮಾಡಿಕೊಂಡು ಆಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ದೇವ್ಕಿ, ಸುಧಾಕರ್ ಲೈನಲ್ಲಿದ್ದಾರೆ. ಬೆಳಗ್ಗಿಂದ ಏನೇನಾಯ್ತು ಅಂತ ಅವ್ರಿಗೆ ಹೇಳು. ಹಲೋ ಚಿಕ್ಕಮ್ಮ. ಹೇಳು ಕಾಂತಿ. ದೇವ್ಕಿ ಮನೆ ವಿಷಯ ಏನಾದರೂ ಗೊತ್ತಾಯ್ತಾ? ಇಲ್ವಲ್ಲ. ಏನಾದರೂ ಗೊತ್ತಾಗಬೇಕಾದ್ರೆ ಅದು ನಿನ್ನಿಂದನೇ ಗೊತ್ತಾಗಬೇಕು. ನನಗೂ ಏನೂ ಗೊತ್ತಿಲ್ಲ ಚಿಕ್ಕಮ್ಮ. ಈಗ ತಾನೇ ಸುನೀತಾ ವಾಸುನ ಗಡಿಬಿಡಿಲಿ ಕರ್ಕೊಂಡು ಹೋದ್ಲು. ಮನೆಗ? ಯಾಕೆ? ಅದಕ್ಕೆ ನಿಮ್ಗೇನಾದರೂ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ಇನ್ನೇನಿರತ್ತೆ ಹೇಳು. ಅವನೊಬ್ಬ ಇದ್ದ. ಈಗ ಅವನನ್ನು ನಮ್ಮ ವಿರುದ್ಧ ಎತ್ಕಟ್ಟೋದಕ್ಕೆ ಏನೋ ಮಸ್ಲತ್ ಮಾಡ್ತಿರ್ಬೇಕು. ಅವಳಿಗೆ ಬೇರೆ ಇನ್ನೇನು ಕೆಲಸ ಇದೆ ಹೇಳು? ಇನ್ನೊಬ್ರು ಮನೆಗೆ ಬೆಂಕಿ ಹಚ್ಚಿ ಅದರಲ್ಲಿ ಚಳಿ ಕಾಯಿಸೋ ಜಾತಿ ಅವಳು. ನಿನ್ನೆ ನಾಮಕರಣ ಆಯಿತು. ಇವತ್ತಿನ್ನೇನೋ ಪ್ಲ್ಯಾನ್ ಮಾಡ್ತಿರ್ಬೇಕು. ಯಾಕೋ ಸ್ವಲ್ಪ ಗಾಬರಿಲಿದ್ದಾಗಿತ್ತು. ಏನು ಹೇಳಲಿಲ್ವಾ? ನನ್ನೆದ್ರು ಹೇಳ್ತಾರಾ? ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾರೆ. ಕಾಂತಿ, ಮಗು ಹುಷಾರಾಗಿದೆ ಅಲ್ವಾ? ಆ ರೀತಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಚಿಕ್ಕಮ್ಮ. ಯಾಕಂದರೆ ವಾಸುಗೆ ಮಗು ಬಗ್ಗೆ ಆಸಕ್ತಿನೇ ಇಲ್ಲ. ಅದು ಅಲ್ಲದೆ ಅವರಿಗೆ ಎಲ್ಲ ಡಾಕ್ಟ್ರ್ ಪರಿಚಯನೂ ಇದೆ. ನೀವು ಹೇಳ್ದಾಗೆ ಇನ್ನೇನೋ ಇರಬೇಕು. ನಾನು ನಿಧಾನಕ್ಕೆ ವಾಸುಗೆ ಫೋನ್ ಮಾಡಿ ತಿಳ್ಕೊತೀನಿ. ಕಾಂತಿ, ನಾಮಕರಣ ಹೇಗೆ ನಡೀತಂತೆ? ಮಗು ವಿಚಾರ ಕೇಳೋಕೆ ಭಯ ಆಗುತ್ತೆ ಚಿಕ್ಕಮ್ಮ. ಈಗೀಗ ಆ ವಿಚಾರ ಎತ್ತಿದ್ರೆ ರೇಗ್ತಾ ಇರ್ತಾನೆ. ಚೆನ್ನಾಗೇನೋ ನಡೀತಂತೆ. ತುಂಬ ಜನನೂ ಬಂದಿದ್ರಂತೆ. ಎಲ್ಲ ಅವ್ರದ್ದೇ ರಾಯಭಾರ, ನಂದೇನೂ ಇಲ್ಲ ಅಂತ ಹೇಳ್ತಾ ಇದ್ದ. ಪಾಪ, ಅವ್ರಗಳ ಮಧ್ಯೆ ಸಿಕ್ಕಾಕೊಂಡು ವಾಸು ನರಳ್ತಾ ಇದ್ದಾನೆ. ಏನಾದರೂ ಮಾಡ್ಕೊಳ್ಳಿ ಬಿಡು. ಅವನಿಗೆ ಬೇಸರ ಆದಷ್ಟು ನಮಗೆ ಒಳ್ಳೇದು. ಕಾಂತಿ, ಮಗುಗೆ
ಏನು ಹೆಸರಿಟ್ಟಿದ್ದಾರೆ ಅಂತ ಗೊತ್ತಾಯ್ತಾ? ಕೃಷ್ಣ. ಹಲೋ ಹಲೋ ಚಿಕ್ಕಮ್ಮ. ಹಲೋ. ಹೆಸರೇನಿಟ್ಟಿದ್ದಾರಂತೆ? ಕೃಷ್ಣ. ಚೆನ್ನಾಗಿದೆ ಅಲ್ವಾ? ನನ್ನ ಹೊಟ್ಟೆ ಉರ್ಸೋಷ್ಟು ಚೆನ್ನಾಗಿದೆ. ಯಾಕೆ ಯಶು, ಕೃಷ್ಣ ಅನ್ನೋ ಹೆಸರು ಚೆನ್ನಾಗಿಲ್ವಾ? ಹೆಸರು ಚೆನ್ನಾಗಿದೆ ಗಿರ್ಜಕ್ಕ, ಆದರೆ ದೇವ್ಕಿ ನನ್ನ ಮಗುಗೆ ಆ ಹೆಸರಿಡಬಾರ್ದಾಗಿತ್ತು. ನಾನು ಬೇರೆನೇ ಯೋಚನೆ ಮಾಡಿದ್ದೆ. ಏನಂತ? ಯಶೋನಂದನ್, ಯಶ್ವಂತ್, ಯಶ್. ಚೆನ್ನಾಗಿದೆ. ಆ ಮಗು ಈ ಮನೆಗೆ ಬರುತ್ತಲ್ಲ, ಆಗ ಆ ಹೆಸರಿಡು. ಯಶು, ಬೇಜಾರು ಮಾಡ್ಕೋಬೇಡ. ಕೃಷ್ಣ ಅನ್ನೋ ಹೆಸರು ತುಂಬ ಮುದ್ದಾಗಿದೆ. ಇಲ್ಲ ಅಂತ ಹೇಳಲಿಲ್ಲ ಗಿರ್ಜಕ್ಕ, ಆದರೆ ಅದ್ರ ಹಿಂದೆ ದೇವ್ಕಿ ದೊಡ್ಡ ರಾಜಕೀಯನೇ ಮಾಡಿದಾಳೆ. ಅದರಲ್ಲಿ ಏನು ರಾಜಕೀಯ ಯಶು? ಸುಮ್ಮನೆ ಎಲ್ಲದಕ್ಕೂ ಕಾರಣ ಹುಡುಕ್ಬೇಡ ನೀನು. ನಿನಗೆ ದೇವ್ಕಿ ಬಗ್ಗೆ ಇರೋ ಸಿಟ್ಟಲ್ಲಿ ನಿನಗೆಲ್ಲೂ ಕೆಟ್ಟದಾಗೆ ಕಾಣುತ್ತೆ. ನಿನ್ನ ಈ ಮನಸ್ಥಿತಿ ನಿನಗೆ ತುಂಬ ಅಪಾಯ ಯಶು. ಈ ಸಂದರ್ಭದಲ್ಲಿ ನಿನ್ನ ಮನಸ್ಸನ್ನ ತುಂಬ ಸಮಾಧಾನವಾಗಿ ಇಟ್ಕೋಬೇಕು ನೀನು. ಗೊತ್ತು ಗಿರ್ಜಕ್ಕ, ಆದರೆ ನನ್ನ ಸುತ್ತ ನಡೀತಾ ಇರೋ ವಿಷಯಗಳೆಲ್ಲ ನನ್ನ ವಿರುದ್ಧನೇ ಆಗ್ತಾ ಇದ್ರೆ ಬೇಜಾರಾಗಲ್ವಾ ಹೇಳು? ವಿರುದ್ಧ ಅಂತ ಯಾಕೆ ಅನ್ಕೋತೀಯ? ನಿನ್ನ ಪರವಾಗೇ ಇದೆ ಅಂತ ಅನ್ಕೋ. ಇಲ್ಲಾಂದ್ರೆ ಅದ್ರ ಬಗ್ಗೆ ಗಮನ ಕೊಡೋಕೆ ಹೋಗಬೇಡ, ಬಿಟ್ಬಿಡು. ಗಿರ್ಜಕ್ಕ, ನಾಮಕರಣದ ವಿಚಾರನೇ ತಗೋ. ದೇವ್ಕಿ ನಾಮಕರಣದ ಸಮಾರಂಭ ಮಾಡಿದ್ದು ಯಾಕೆ ಹೇಳು? ಮಗು ಅವಳದೆ ಅಂತ ಪ್ರೂವ್ ಮಾಡೋದಕ್ಕೆ. ನಾಳೆ ಈ ಕೇಸ್ ಕೋರ್ಟಿಗೆ ಹೋದರೆ ಅದನ್ನು ಒಂದು ಸಾಕ್ಷಿ ಅಂತ ಪ್ರೊಡ್ಯೂಸ್ ಮಾಡ್ಬೋದಲ್ವಾ? ಯಶು, ಒಂದ್ಸಲ ಕೋರ್ಟಿಗೆ ಬಂದರೆ ಅವಳು ಏನೇ ಮಾಡಿದ್ರು ಕೇಸ್ ಗೆಲ್ಲೋದು ನಾವೇ, ಅದಂತೂ ಗ್ಯಾರಂಟಿ. ಅಷ್ಟೊತ್ತಿಗೆ ಎಲ್ಲರೂ ಕೃಷ್ಣ ಕೃಷ್ಣ ಅಂತ ಕರೆದು ಮಗುಗೆ ಅದೇ ಅಭ್ಯಾಸ ಆಗ್ಬಿಟ್ಟಿರತ್ತೆ. ನನಗಂತೂ ಆ ಹೆಸರೇ ಅಲರ್ಜಿ ಆಗ್ತಿದೆ. ಹೆಸರಲ್ಲಿ ಏನಿದೆ ಯಶು? ಗಿರ್ಜಕ್ಕ, ಅಮ್ಮನ ಹೆಸರು ದೇವ್ಕಿ, ಅಪ್ಪನ ಹೆಸರು ವಾಸು. ಅದಕ್ಕೆ ಮಗು ಹೆಸರನ್ನ ಕೃಷ್ಣ ಅಂತ ಅರ್ಥಪೂರ್ಣವಾಗಿ ಇಟ್ಟಿದ್ದೀವಿ ಅಂತ ದೇವ್ಕಿ ಹೇಳ್ಕೊಳ್ಳಲ್ವಾ? ಅದೇ ನೋವು ನನಗೆ. ನಮ್ಮನೆಗೆ ಬಂದಾಗ ಅವನು ಯಶೋಧ ಕೃಷ್ಣ ಆಗ್ತಾನೆ. ಅದಿನ್ನೂ ಚಿಕ್ಕ ಕೂಸು, ಹಳೇದೆಲ್ಲ ಅದಕ್ಕೆ ನೆನಪಿರಲ್ಲ. ಇಲ್ಲಿಗೆ ಬಂದಮೇಲೆ ನಿನ್ನ ಮಗನೇ ಆಗ್ತಾನೆ. ಹೆದರ್ಬೇಡ ಯಶು.
ಕಂಪ್ಲೇಂಟ್ ಕೊಟ್ಟಾಯ್ತಾ? ಸುಧಾಕರ್ ಹೋಗಿದ್ದಾರೆ, ಅವರಿಗೆಲ್ಲ ಹೇಳಿದ್ರು. ರಘು ಹೀಗೆಲ್ಲ ಮಾಡ್ತಾನೆ ಅಂದರೆ ನಂಬಕ್ಕೆ ಆಗೋಲ್ಲ. ತುಂಬ ಸಭ್ಯಸ್ಥ ಅಂದ್ಕೊಂಡಿದ್ದೆ, ಈ ಮಟ್ಟಕ್ಕೆ ಇಳ್ತಾರೆ ಅಂದರೆ. ಮೊನ್ನೆಯಿಂದ ಅವ್ನ ಮಾತಿನ ಧಾಟಿನೇ ಬದಲಾಗಿತ್ತು. ನೀವೆಲ್ಲ ಮಗುನ್ ಕೊಡೋದೇ ಒಳ್ಳೇದು ಅಂತ ಇದ್ರಿ, ಈಗ ನೋಡಿ ಅವರೇ ಬಂದು ಕಿತ್ಕೊಂಡು ಹೋದ್ರು. ನನಗೊಂದು ಅರ್ಥ ಆಗ್ತಿಲ್ಲ ಅದಕ್ಕೆ. ಸುನೀತಾ ಹೋದಾಗ ದೇವಕಿ ಬಾಗಿಲು ಹಾಕ್ಕೊಂಡಿದ್ಲಂತೆ. ಬಾಗಿಲು ತೆಗ್ದಿದ್ದು ಹೇಗೆ ಅನ್ನೋದೇ ದೊಡ್ಡ ರಹಸ್ಯ ಆಗಿದೆ. ಮೊದಲೇ ಯಾರೋ ಬಂದು ಕದ್ದು ಒಳಗೆ ಕೂತಿದ್ರಾ? ನನಗೆ ಹಾಗೆ ಅನ್ಸತ್ತೆ. ಮೊದಲೇ ಕಾದು ಕೂತು ದೇವಕಿ ಕಣ್ ತಪ್ಪಿಸಿ ಕತ್ಕೊಂಡು ಹೋಗಿದ್ದಾರೆ. ಅಥವಾ ಇವಳೇ ಬೋರ್ಡ್ ಹಾಕಿರ್ಲಿಲ್ವಾ? ಹಾಕಿರ್ಲಿ ಹಾಕಿಲ್ದೇ ಇರಲಿ, ಆದರೆ ಒಳಗೆ ಬಂದು ಮಗುನ ಕತ್ಕೊಂಡು ಹೋಗೋಕ್ಕೆ ಅದೆಷ್ಟು ಧೈರ್ಯ ಇರಬೇಕು? ಇದು ಕೊಬ್ಬಲ್ವಾ? ಈ ಸರ್ತಿ ಮಾತ್ರ ಅವನ್ನ ಸುಮ್ಮನೆ ಬಿಡಬಾರ್ದು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಯಾರಿಗೆ ಯಾರು ಬುದ್ಧಿ ಕಲಿಸ್ತಾರೋ ಏನು. ಯಾಕೋ ತೀರಾ ಸಣ್ಣತನಕ್ಕೆ ಇಳಿದಿದ್ದಾರೆ ಅನ್ಸತ್ತೆ. ಆರಾಮಾಗಿ ಬಗೆಹರಿಸೋ ಅಂಥದ್ದು ಅಸಹ್ಯಕ್ಕೆ ಬದಲಾಗ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ಅದಕ್ಕೆ. ನಮ್ಮೆಲ್ಲರ ಮಧ್ಯೆ ಪಾಪ ಮಗು ನಳ್ತಾ ಇದೆ. ವಾಸು, ನೀವೊಂದು ಕೆಲಸ ಮಾಡಿದ್ರೆ ಹೇಗೆ? ನಾಳೆನೇ ಹೋಗಿ ರಘು ಹತ್ರ ಮಾತಾಡಿ. ಅವನ ಹತ್ರ ಏನು ಮಾತಾಡ್ಕೆ? ತಪ್ಪು ಮಾಡಿರೋದು ಅವನಲ್ವಾ? ಅವನ್ನ ಅರೆಸ್ಟ್ ಮಾಡಿ ನಮ್ಗೆ ನ್ಯಾಯ ಕೊಡಿಸೋದು ಪೊಲೀಸರ ಕೆಲಸ. ಹಾಗಲ್ಲಮ್ಮ, ರಘು ಒಂದೆರಡು ಸರಿ ನನ್ನ ಹತ್ರ ಮಾತನಾಡಿದಾಗ ಸಭ್ಯನ ಥರಾನೇ ವರ್ತಿಸ್ದ. ಅವನ ಮಾತಿನಲ್ಲಾಗಲಿ ವರ್ತನೆಲಾಗಲಿ ದುಷ್ಟತನ ಕಾಣಿಸ್ಲಿಲ್ಲ. ಗೋಮುಖ ವ್ಯಾಘ್ರ ಅವನು. ಒಳ್ಳೆ ಫ್ರೆಂಡ್ ಅಂತ ತುಂಬಾ ಗೌರವ ಕೊಡ್ತಿದ್ದೆ ನಾನು. ಸುಮ್ಮನೆ ಬಿಡಬಾರ್ದು ಅವನ್ನ. ಮನೇನ ತಲಾಶ್ ಮಾಡಿಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಸರ್. ಸುಧಾಕರ್ ಕೂಡ ಅದೇ ಹೇಳಿದ್ರು, ರಾತ್ರೋರಾತ್ರಿ ಮಗುನ ಬೇರೆ ಕಡೆ ದಾಟಿಸ್ಬಿಟ್ರೆ ಕಷ್ಟ ಅಂತ. ಅದಕ್ಕೆ ಅವರೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಮಗು ಕಾಣೆ ಆಗಿದೆ ಅಂದರೆ ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಅದೇ ನಡೆದಾಡೋ ಮಗುನ ಹೋಯ್ತು ಅನ್ನೋದಕ್ಕೆ. ಅದೇ ಅಮ್ಮ, ಯಾರು ಕದ್ದಿರ್ಬೋದು ಮಗುನ? ಇನ್ಯಾರೋ, ಚೇತು ಭಾವ ರಘು. ಹೌದೇನೆ? ನಿನಗೆ ಗೊತ್ತಾ? ಇಲ್ಲ ಕಣೆ, ನಾನು ಹಾಗೆ ಅಂದ್ಕೊಂಡೆ. ಅಲ್ಲ ಅಕ್ಕ, ಮಗು ಅವರದ್ದು. ಅದರಲ್ಲಿ ತೊಟ್ಲು ಶಾಸ್ತ್ರ, ನಾಮಕರಣ ಅಂತೆಲ್ಲ ಸಂಭ್ರಮ ಮಾಡ್ತಾ ಇದ್ರೆ ಅವ್ರಿಗೆ ಉರಿಯೋದಿಲ್ವಾ? ಇಲ್ಲ, ನನಗೇನೋ ಹಾಗನ್ಸಲ್ಲ. ಅವ್ರ ಮಗುನ ಕದಿಯೋ ಅಷ್ಟು ಕೀಳ್ಮಟ್ಟಕ್ಕೆ ಇಳ್ದಿರ್ಲಾರು. ಮತ್ತಿನ್ ಯಾರು ತಗೊಂಡು ಹೋಗ್ತಾರೆ ಹೇಳು? ನೀನೇನಾದರೂ ಮಾಡಿದ್ಯಾ? ಏಯ್, ಸುಮ್ಮನೆ ಇರೆ. ಅಮ್ಮ ತಾಯಿ, ಆ ಮಗು ಸವಾಸನೆ ಬೇಡ. ದೂರ ಇದ್ಕೊಂಡೆ ನಮಗೆಲ್ಲ ಇಷ್ಟೊಂದು ಎಫೆಕ್ಟ್ ಮಾಡ್ತಾ ಇದೆ. ಇನ್ನು ಹತ್ರ ಬಂದರೆ ದೇವ್ರೇ ಗತಿ. ಬೇಕಾದರೆ ಆ ಮಗುನ ನೀನೇ ಇಟ್ಕೊ. ಬೇಡಮ್ಮ, ನಾನು ಬೇಕಾದ್ರೆ ನನ್ನ ಸ್ವಂತದ್ದೇ ಮಾಡ್ಕೋತೀನಿ. ಆಗಿಲ್ಲ ಅಂತಂದರೆ ಅದು ಬೇಡ. ಅದು ಬಿಟ್ಟು ಈ ಬಾಡಿಗೆ ಮಗು, ಬಾಡಿಗೆ ತಾಯಿ ಇಂಥದ್ದೆಲ್ಲ ಬೇಡವೇ ಬೇಡ. ಅದೆಲ್ಲ ಏನಿದ್ರು ದೇವಕಿಗೆ ಸರಿ. ಪಾಪ ದೇವಕಿ ಅಕ್ಕ ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ. ಎಷ್ಟು ನೊಂದ್ಕೊಂಡಿರ್ತಾಳಲ್ವ ಅವಳು. ಅಕ್ಕ, ಅವಿನಾಶ್ ಅವ್ರಿಗೊಂದು ಫೋನ್ ಮಾಡಿಬಿಟ್ಟು ಕೇಳೆ, ಅವ್ರಿಗೆ ಗೊತ್ತಿರುತ್ತೆ. ಹಾಂ,
ಹಲೋ. ಹಲೋ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಅರ್ಜೆಂಟ್ ಇದೆಯಾ? ಅದೇ ದೇವ್ಕಿ ಮಗು. ಹಾಂ, ಅದೇ ವಿಚಾರಕ್ಕೆ ನಾನು ರಘು ಮನೆಗೆ ಈಗ ಹೋಗ್ತಾ ಇದ್ದೀನಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಅವ್ರಿಗೂ ಏನೂ ಗೊತ್ತಿಲ್ವಂತೆ ಕಣೆ. ಈಗ ರಘು ಮನೆಗೆ ಹೋಗ್ತಿದ್ದಾರೆ. ಛೇ, ಈ ಮಗು ಸಖತ್ ಕಾಟ ಕೊಡ್ತಿದೆ ಕಣೆ. ಸಮಸ್ಯೆ ಮಗುನೇ ಇದು. ಅಕ್ಕ, ಚೇತಕ್ಕೆ ಫೋನ್ ಮಾಡಿ ಕೇಳ್ತೀನಿ, ಗೊತ್ತಾಗ್ಬೋದು. ಹಲೋ. ಹಲೋ. ಇವತ್ತು ನಮ್ಮ ಮನೇಲಿ ನಾವು ಮದುವೆ ಆಗಿರೋ ವಿಷಯ ಹೇಳಿದೆ. ಅದರಿಂದ ಪ್ರಯೋಜನ ಆದರೂ ಏನು? ಒಪ್ಕೊಂಡ್ರಾ? ಒಪ್ತೇ ಇದ್ರೆ ಕತ್ತೆ ಬಾಲ, ಎಷ್ಟು ಹಾರಾಡ್ತಾರೋ ಹಾರಾಡಲಿ. ಅಲ್ಲ ಚೇತು, ಆ ಸುನೀತಾ ಬೈದ್ಮೇಲೆ ನಿಮ್ಮ ಅಕ್ಕಂಗೆ ನನ್ನ ಮೇಲೆ ಸಿಟ್ಟು ಡಬಲ್ ಆಗಿರುತ್ತೆ. ನಿಮ್ಮ ಅಕ್ಕ ಮಗು ಕೊಟ್ಟಿದ್ರೆ ನಾನೇ ಒಪ್ಪಿಸ್ತಿದ್ದೆ. ಚೇತು, ವಿಷಯ ಗೊತ್ತಲ್ವಾ? ದೇವ್ಕಿ ಅಕ್ಕನ ಮಗು ಕಾಣೆ ಆಗಿದೆ. ಏನು? ಹ್ಞೂ ಕಣೋ, ಯಾರೋ ಕಿಡ್ನಾಪ್ ಮಾಡಿದಾರಂತೆ. ಮುಗೀತು ಕತೆ. ಹಾಗಿದ್ರೆ ಆದಷ್ಟು ಬೇಗ ನಮ್ಮ ದಾರಿ ನಾವು ನೋಡ್ಕೋಬೇಕು. ಮೊದಲು ಮನೇಲಿ ಏನಾಗಿದೆ ಅಂತ ಹೋಗಿ ನೋಡಬೇಕು. ಬೈ. ಅಕ್ಕ, ಅವ್ರಿಗೆ ಈ ವಿಷಯ ಈಗಲೇ ಗೊತ್ತಾಗಿದ್ದು. ಅಂತೂ ಈ ಮಗು ಪುರಾಣದಿಂದ ನಮ್ಮಿಬ್ಬರ ಭವಿಷ್ಯದಲ್ಲಿ ಕಪ್ಪು ಮೋಡ ಸರಿದಾಡ್ಬೋದೇನೋ. ಆ ಕಪ್ಪು ಮೋಡದಲ್ಲೇ ಜೋರಾದ ಮಳೆ ಸುರಿಯೋದು. ಆ ಮಳೆ ರಭಸಕ್ಕೆ ನಮ್ಮಿಬ್ಬರ ಕನಸುಗಳು ಕೊಚ್ಕೊಂಡು ಹೋಗ್ಬೋದಕ್ಕ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು ಮಗು? ಯಶು, ಇನ್ಮೇಲೆ ನೀನು ಮಗು ಬಗ್ಗೆ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಮಗು ಯಾರಿಗೂ ಸೇರಬೇಕೋ ಅಲ್ಲಿ ಸೇರುತ್ತೆ. ಕೀ ಪರ್ಸನ್ ವಾಸು ಹತ್ರನೇ ಮಾತಾಡಿದ್ದೀನಿ. ಯಾರಿಗೂ ಅಲ್ಲ ರಘು, ನನ್ನ ಮಗು ನನಗೆ ಸೇರಬೇಕು. ನೀನು ಯಾರ ಹತ್ರ ಬೇಕಾದರೂ ಮಾತಾಡು. ಅದನ್ನೇ ಅಲ್ವ ಯಶು ರಘು ಹೇಳ್ತಿರೋದು. ಮಗು ಸೇರ್ಬೇಕಾಗಿರೋದು ನಿನಗೆ, ಈ ಮನೆಗೆ ಅಂತ. ಮಗುದು ಚೇತುದು ಸಮಸ್ಯೆ ಬಗೆಹರಿದು ಬಿಟ್ರೆ ಈ ಮನೆಗೆ ಬೇರೆ ಯಾವ ಆತಂಕನೂ ಇಲ್ಲ. ಯಶು, ಇನ್ಮೇಲೆ ನೀನು ಬರೀ ಚೇತು ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ಚೇತು ಮದುವೆ ಆಗಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಎಷ್ಟು ಸತ್ಯ ಇದೆಯೋ ಎಷ್ಟು ಸುಳ್ಳಿದೆಯೋ ನನಗಂತೂ ಗೊತ್ತಿಲ್ಲ. ಒಂದು ವೇಳೆ ಅದು ನಿಜ ಆಗಿದ್ರೆ ಮುಂದಕ್ಕೆ ಅವನಿಗೆ ಈ ಮನೆಯಲ್ಲಿ ಜಾಗ ಇರಲ್ಲ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ ಹೇಳು? ನನ್ನ ಹೊಟ್ಟೆಲಿರೋ ಮಗು ಕಡೆನೂ ಗಮನ ಕೊಡಬೇಕಲ್ವಾ? ನೀನು ಹೇಳ್ತಿರೋದು ಸರಿನೇ ಯಶು. ಚೇತುಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ. ಏನಂತೀಯ ರಘು? ಬಂದ ಅಂತ ಕಾಣುತ್ತೆ. ಯಶು, ನೀನೇ ಅವನಿಗೆ ನೇರವಾಗಿ ಹೇಳು, ಅವನಿಗೂ ವಿಷಯ ಗೊತ್ತಿರಲಿ. ಓಹ್ ಅವಿನಾಶ್.
ಮಗು ಕಾಣೆಯಾಗಿದೆ.